ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇನ್ನೇನು ಬಿಗ್ ಬಾಸ್ ಮುಕ್ತಾಯದ ಹಂತಕ್ಕೆ ಬಂದಿದೆ. ಇದೀಗ ಬಿಗ್ ಬಾಸ್ ನಲ್ಲಿ ಟಿಕೆಟ್ ಟು ಫಿನಾಲೆಯ ಟಾಸ್ಕ್ ಗಳು ಪ್ರಾರಂಭವಾಗಿದೆ. ಪ್ರತಿಯೊಬ್ಬ ಸ್ಪರ್ಧಿಗಳಿಗೆ ಒಂದೊಂದು ಟಾಸ್ಕ್ ಇರುತ್ತೆ. ಆ ಟಾಸ್ಕ್ ಗೆ ತಮ್ಮ ಎದುರಾಳಿಗಳನ್ನ ಆಯ್ಕೆ ಮಾಡಿಕೊಳ್ಳಲು ಅವರಿಗೆ ಅಧಿಕಾರ ಇರುತ್ತೆ. ಅದೇ ರೀತಿ ಮೊದಲ ಟಾಸ್ಕ್ ಗೆ ಧ್ರುವಂತ್ ಅವರು ಆಯ್ಕೆಯಾಗಿದ್ದಾರೆ. ತಮ್ಮ ಎದುರಾಳಿಯಾಗಿ ಗಿಲ್ಲಿ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಆಯ್ಕೆ ಮಾಡುವಾಗ ಸೂಕ್ತ ಕಾರಣಗಳನ್ನ ಹೇಳಬೇಕು. ಅದೇ ರೀತಿ ಧ್ರುವಂತ್ ಅವರು ಏನು ಕಾರಣ ಹೇಳಿದ್ದಾರೆ ಅಂದ್ರೆ, ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿ ಬಿಟ್ರೆ ಬೇರೇನು ಮಾಡಲ್ಲ, ಟಾಸ್ಕ್ ಆಡಲ್ಲ, ಸರಿಯಾದ ನಿರ್ಧಾರಗಳನ್ನ ಕೂಡ ತಗೊಳ್ಳಲ್ಲ, ಈ ಮನೆಯಲ್ಲಿ ತಪ್ಪಿಸಿಕೊಂಡು ಓಡಾಡ್ತಿದ್ದಾನೆ ಅಂತ ಅನ್ಸುತ್ತೆ ಅಂತ ಧ್ರುವಂತ್ ಅವರು ಕಾರಣಗಳನ್ನ ಕೊಟ್ಟಿದ್ದಾರೆ. ನಂತರ ಟಾಸ್ಕ್ ಪ್ರಾರಂಭವಾಗುತ್ತೆ. ಧ್ರುವಂತ್ ವರ್ಸಸ್ ಗಿಲ್ಲಿ ಅವರು ಟಾಸ್ಕ್ ಅನ್ನ ಆಡಲು ಪ್ರಾರಂಭಿಸುತ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಗಿಲ್ಲಿ ಅವರು ಈ ಟಾಸ್ಕ್ ನಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇರ್ತಾರೆ. ಎಲ್ಲರೂ ಅಂದ್ಕೊಂಡಿರ್ತಾರೆ ಗಿಲ್ಲಿ ಅವರೇ ಗೆಲ್ತಾರೆ ಅಂತ. ಆದರೆ ಈ ಟಾಸ್ಕ್ ನಲ್ಲಿ ಗಿಲ್ಲಿ ಅವರು ಸೋತಿದ್ದಾರೆ. ಈ ಟಾಸ್ಕ್ ಅನ್ನ ಗೆದ್ದು ಧ್ರುವಂತ್ ಅವರು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಗಳಲ್ಲಿ ಇನ್ನು ಮುಂದುವರೆದಿದ್ದಾರೆ. ಮುಂದಿನ ಟಾಸ್ಕ್ ಗಳನ್ನ ಆಡುವ ಅವಕಾಶವನ್ನ ಪಡೆದುಕೊಂಡಿದ್ದಾರೆ. ಆದರೆ ಈ ಟಾಸ್ಕ್ ನಲ್ಲಿ ಸೋತಿರುವ ನಮ್ಮ ಗಿಲ್ಲಿ ಅವರು ಟಿಕೆಟ್ ಟು ಫಿನಾಲೆಯ ಯಾವುದೇ ಟಾಸ್ಕ್ ಗಳನ್ನ ಆಡುವಂತಿಲ್ಲ. ಹಾಗಾಗಿ ಫಿನಾಲೆಗೆ ತಲುಪುವ ಟಿಕೆಟ್ ಗಿಲ್ಲಿ ಅವರಿಗೆ ಮಿಸ್ ಆಗಿದೆ. ಈ ಟಿಕೆಟ್ ಯಾರಿಗೆ ಬೇಕಾಗುತ್ತೆ ಅಂದ್ರೆ, ಯಾರಿಗೆ ಕಡಿಮೆ ಓಟ್ಗಳು ಬರುತ್ತೆ ಅವರಿಗೆ ಇದು ತುಂಬಾ ಅವಶ್ಯಕತೆ ಇರುತ್ತೆ. ಹಾಗಾಗಿ ಗಿಲ್ಲಿ ಅವರಿಗೆ ಫಿನಾಲೆಗೆ ಹೋಗಲು ಟಿಕೆಟ್ ಅವಶ್ಯಕತೆ ಇಲ್ಲ. ಅವರನ್ನ ಜನರೇ ಕಾಪಾಡ್ಕೋತಾರೆ. ಈಗಾಗಲೇ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ವೋಟಿಂಗ್ ಗಳು ಶುರುವಾಗಿದ್ದು, ನಿಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ವೋಟ್ ಮಾಡಿ.